ನಮಸ್ಕಾರ ಸ್ನೇಹಿತರೆ, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನೋಡಿ, ನಾನಿವತ್ತು ಒಂದು ಸುಂದರ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಯಾಕೆ ಸುಂದರ ವಿಡಿಯೋ ಅಂದರೆ, ಹೌದು, ಮನೆ ಕಟ್ಟೋದು ಪ್ರತಿಯೊಬ್ಬರ ಸುಂದರ ಕನಸಾಗಿರುತ್ತೆ. ಅದರಿಂದ ನಾನು ಇದನ್ನು ಸುಂದರ ವಿಡಿಯೋ ಅಂತ ಹೇಳ್ತೀನಿ. ಈ ವಿಡಿಯೋ ನಮ್ಮ ಮನೆಯ ಸ್ಲ್ಯಾಬ್ ಕೆಲಸದ ವಿಡಿಯೋ. ಅಂದರೆ ಮನೆ ಕಟ್ತಾ ಇರೋರಿಗೆ, ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಇರೋರಿಗೆ ಈ ವಿಡಿಯೋ ತುಂಬ ಉಪಯುಕ್ತ ಆಗುತ್ತೆ. ಅದರಿಂದ ಇದರಲ್ಲಿ ಆಗು ಹೋಗು ಏನಿತ್ತು, ಇದರಲ್ಲಿ ಬೇಕಾದಂಥ ವಿಷಯಗಳೇನು, ನನಗೆ ತಿಳಿದಷ್ಟು ಮಟ್ಟಿಗೆ, ನಮ್ಮ ಮನೆಯಲ್ಲಿ ನೋಡಿದಷ್ಟು ಮಟ್ಟಿಗೆ ನಾನಿಲ್ಲಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮನೆ ಕಟ್ಟಿದ್ದ ಹಂತದ ಮೊದಲ ವಿಡಿಯೋ ಬೋರ್ವೆಲ್ ತೆಗೆಸಿದ್ದು, ಭೂಮಿ ಪೂಜೆ ವಿಡಿಯೋ ಹಾಗೂ ಬಾಗಿಲು ನೆಲವನ್ನು ನಿಲ್ಲಿಸಿರೋ ವಿಡಿಯೋಗಳು ಕೂಡ ನಮ್ಮ ಹಳೆ ವಿಡಿಯೋಸಲ್ಲಿದೆ. ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವಿಡಿಯೋಸ್ನ ಸ್ಕಿಪ್ ಮಾಡದ ಹಾಗೆ ನೋಡಿ ಅಂತ ಕೇಳ್ಕೊತಾ, ಈ ನಮ್ಮ ಸ್ಲ್ಯಾಬ್ ಹಾಕುವಂತಹ ವಿಡಿಯೋದಲ್ಲಿ ಇಂದು ನಮ್ಮ ಪಾಲಿಗೆ ಬಹಳ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಈ ಸ್ಲ್ಯಾಬ್ ಹಾಕುವಂಥ ಕೆಲಸ ತುಂಬ ಬರದಿಂದ ಸಾಗಿತ್ತು. ನಾವು ಈ ದಿನವನ್ನು ತುಂಬ ಸಂಭ್ರಮದಿಂದ ಆಚರಿಸ್ತೋ ಅಂತಲೇ ಹೇಳಬೇಕು. ಯಾಕಂದರೆ ಈ ಸ್ಲ್ಯಾಬ್ ಕೆಲಸ ಯಾರೇ ಮನೆ ಕಟ್ಟರೂ ಒಂದು ಭದ್ರ ಬುನಾದಿಯ ಕೆಲಸ ಅಂತಲೇ ಹೇಳ್ಬೋದು. ಈ ದಿನ ಎಲ್ಲರಿಗೂ ಒಂದು ಗೊಂದಲ ಇರುತ್ತೆ ಮತ್ತು ಭಯನೂ ಕೂಡ ಇರುತ್ತೆ. ಯಾಕೆ ಹೇಳಿ, ಇಲ್ಲೇನಾದರೂ ಏರುಪೇರಾದರೆ ಭದ್ರ ಬುನಾದಿಯಾಗಿರೋಂಥ ಈ ಸ್ಲ್ಯಾಬ್ ಕೆಲಸದಲ್ಲಿ ಮನೆ ಬಿರುಕು ಬಿಡ್ಬೋದು. ನೂರಾರು ವರ್ಷಗಳು ಬಾಳಿಕೆ ಬರುವಂಥ ಮನೆಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ರೀತಿಯ ಕಾಂಕ್ರೀಟ್ನ ಹಾಕ್ತೀವಿ, ಸ್ಲ್ಯಾಬ್ನ ಅಂದರೆ RCCನ ಹಾಕ್ತೀವಿ ಅನ್ನೋಕ್ಕಿಂತ ಮುಂಚೆ ಇಲ್ಲಿ ಎಲೆಕ್ಟ್ರಿಕಲ್ ಪೈಪ್ಗಳನ್ನ ಮತ್ತು ಕಬ್ಬಿಣದ ಸರಳುಗಳನ್ನು ಒಮ್ಮೆ ಪರಿಶೀಲಿಸಿ ಹುಷಾರಾಗಿ ಒಳ್ಳೆಯದನ್ನು ಕ್ವಾಲಿಟಿ ಇರೋದನ್ನ ನೋಡಿಕೊಂಡು ತರಬೇಕು. ತಂದು ನಾವು ಇಲ್ಲಿ ಮಿಕ್ಸರ್ ಮಿಷಿನ್, ಇದು ಜಲ್ಲಿ ಸಿಮೆಂಟ್ ಈ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಮಿಷನಿಂದ ಸ್ಲ್ಯಾಬ್ ಕೆಲಸವನ್ನು ಸರಾಗವಾಗಿ ಮಾಡ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಜಲ್ಲಿ ಮತ್ತು ಸಿಮೆಂಟ್ ನೀರನ್ನೆಲ್ಲ ಮಿಕ್ಸ್ ಮಾಡಿ ಈ ಕಾಂಕ್ರೀಟನ್ನು ಹಾಕೋಕ್ಕೆ ಅಷ್ಟು ಮೆಟ್ಟಿಲುಗಳನ್ನ ಹತ್ತಿ ಇಲ್ಲಿ ಕೆಲಸಗಾರರು ತುಂಬ ಕಷ್ಟಪಡಬೇಕಾಯ್ತು. ಈಗೆಲ್ಲ ತಾಂತ್ರಿಕತೆ ಮುಂದುವರಿಯೋದ್ರಿಂದ ತುಂಬ ಟೆಕ್ನಾಲಜಿ ಬಂದಿದ್ದಾವೆ. ಮಿಕ್ಸರ್ ಮತ್ತು ಪಂಪ್ ಮೂಲಕ ಇಲ್ಲಿ ರೆಡಿಮೇಡ್ ಕಾಂಕ್ರೀಟನ್ನು ಲೋಡ್ ಮಾಡಿಕೊಂಡು ಅಲ್ಲಿಂದನೇ ಬರ್ತಾರೆ. ಇಲ್ಲಿಗೆ ಬಂದು ತಲುಪಿ ಈ ಪಂಪ್ ಮೂಲಕ ಮೇಲ್ಛಾವಣಿಗೆ ಕಾಂಕ್ರೀಟನ್ನು ಸುರಿಸ್ತಾ ಇದ್ರು. ಇಲ್ಲಿ ಮೊದಲು ಕಬ್ಬಿಣದ ಸರಳುಗಳನ್ನು ಭದ್ರವಾಗಿ ಜೋಡಿಸಿ ಅವನ್ನೆಲ್ಲ ಬಿಗಿಯಾಗಿ ಕಟ್ಟಿ ಮನೆಯ ಗಟ್ಟಿತನಕ್ಕೆ ಈ ಹಂತ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದರ ಮೇಲೆ ಕಾಂಕ್ರೀಟ್ ಮಿಶ್ರಣ ಅಂದರೆ ಜಲ್ಲಿ ಸಿಮೆಂಟ್ ನೀರನ್ನು ಕಲಸಿರೋಂಥ ಕಾಂಕ್ರೀಟ್ ಮಿಶ್ರಣವನ್ನು ಹಾಕೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ್ರು. ಕೆಲಸಗಾರರಂತೂ ಶ್ರದ್ಧೆಯಿಂದ ಕಾಂಕ್ರೀಟನ್ನು ಹರಡ್ತಾ ಇದ್ರು. ಇಲ್ಲಿ ಕಾಂಕ್ರೀಟ್ ಹರಡ್ದಂಗೆ ಸಮದಟ್ಟು ಮಾಡಿಕೊಂಡು ಒಂದೇ ಸಮಕ್ಕೆ ಬರಬೇಕು ಸ್ಲ್ಯಾಬು, ಅದನ್ನು ಸಮದಟ್ಟು ಮಾಡಿಕೊಂಡು ಇವರು ಬರ್ತಾಯಿದ್ರು. ಕೆಲಸಗಾರರ ಶ್ರಮ ಇಲ್ಲಿ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ಸ್ಲ್ಯಾಬು ಮುಕ್ತಾಯ ಆದರೆ ಅದನ್ನು ಹಾಗೆ ಬಿಡೋದಲ್ಲ, ಈ ಸ್ಲ್ಯಾಬನ್ನು ತುಂಬ ಆರೈಕೆ ಮಾಡಬೇಕು. ಅಂದರೆ ಮಕ್ಕಳನ್ನು, ನಾವು ಹುಟ್ಟಿದ ಮಕ್ಕಳನ್ನು ಎಷ್ಟು ಹುಷಾರಾಗಿ ಆರೈಕೆ ಮಾಡ್ತೀವಿ, ಹಾಗೆ ಈ RCCನ ಹಾಕಿದ್ಮೇಲೆ 15ರಿಂದ 21 ದಿನದವರೆಗೆ ನೀರು ಇಲ್ಲಿ ನಿಲ್ಲೋ ಥರ ಹೀಗೆ ಕಟ್ಟೆಯನ್ನು ಕಟ್ಟಿ, ಸಿಮೆಂಟ್ ಕಟ್ಟೆಯನ್ನು ಕಟ್ಟಿ ನೀರನ್ನು ತುಂಬಿಸ್ಬೇಕು. ಚೆನ್ನಾಗಿ ನೀರನ್ನ ಕುಡಿಸ್ಬೇಕು ಸ್ಲ್ಯಾಬ್ಗೆ. ಇದು ಮುಂದೆ ನೂರಾರು ವರ್ಷ ಬಾಳಿ ಬದುಕುವಂಥ ಮನೆ ಆಗಿರೋದ್ರಿಂದ ತುಂಬ ಹುಷಾರಾಗಿ ಈ ಕೆಲಸಗಳನ್ನ ಮಾಡ್ತಾರೆ. ಕಾಂಕ್ರೀಟ್ ಹಾಕುವಾಗ ಗಾಳಿಯ ಗುಳ್ಳೆಗಳು ಉಳಿಯದಂತೆ ನೋಡ್ಕೋಬೇಕು. ಈ ವೈಬ್ರೇಟರ್ ಏನಕ್ಕೆ ಅಂದರೆ, ಈ ಬಾಳಿಕೆ ಬರಬೇಕು ಅಂದರೆ ಸ್ಲ್ಯಾಬ್ ಅಂದರೆ RCCಗೆ ತುಂಬ ಒಳ್ಳೆಯದು. ಹಾಗೆ ಕಾಂಕ್ರೀಟ್ ಮುನ್ನ ಎಲೆಕ್ಟ್ರಿಕಲ್ ಪೈಪ್ಗಳೇ ಆಗಲಿ, ಕಬ್ಬಿಣದ ಕಟ್ಟುಗಳನ್ನೇ ಆಗಲಿ, ಎಲ್ಲವನ್ನು ಸಿಮೆಂಟೇ ಆಗಲಿ, ಎಲ್ಲವನ್ನು ಕ್ವಾಲಿಟಿಯಾಗಿ ಪರಿಶೀಲಿಸಿ ಹಾಕಬೇಕು ಅಂತ ಹೇಳಿ ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಕಾಂಕ್ರೀಟ್ ಕೆಲಸ ತುಂಬ ಶ್ರದ್ಧೆಯಿಂದ ನೀಟಾಗಿ ವ್ಯವಸ್ಥಿತವಾಗಿ ನಡೀತು ಅಂತಲೇ ಹೇಳ್ಬೋದು. ಮುಂಜಾನೆ ಸುಮಾರು 5:30ಕ್ಕೆ ಸ್ಟಾರ್ಟ್ ಆದಂಥ ಕೆಲಸ ಮಧ್ಯಾಹ್ನಷ್ಟರಲ್ಲಿ ಮುಗ್ದೇ ಹೋಯಿತು. 12 ಗಂಟೆ ಅಷ್ಟರೊಳಗೆ ಸ್ಲ್ಯಾಬ್ ಕೆಲಸ ಮುಗ್ದೇ ಹೋಯಿತು. ಅಂದರೆ ಕೆಲವರಿಗೆ ತುಂಬ
ಯಾರಿಗೆ ಅಲ್ಲಿ ಮನೆ ಕಟ್ಟೋರಿಗೆ ಈ RCC ಕೆಲಸ ಅಂದರೆ ತುಂಬ ಟೆನ್ಷನ್ ಇರುತ್ತೆ. ಹೇಗಾಯ್ತದೋ ಏನೋ, ಇದೊಂದು ಹಬ್ಬ ಅಥವಾ ಒಂದು ಮದುವೆ ಮಾಡುವಾಗ ಎಷ್ಟು ಟೆನ್ಷನ್ ಇರುತ್ತೆ. ಹೇಗಾಗುತ್ತೋ, ಯಾರಿಗೆ ಊಟ ಸಾಲುತ್ತೋ, ಬಂದವ್ರು ಏನು ಅನ್ಕೋತಾರೋ, ಮತ್ತು ಎಲ್ಲ ಏನು ಏರುಪೇರಾಗಬಾರ್ದು ಅಂತ ಇರುತ್ತಲ್ಲ, ಅದೇ ರೀತಿ ಇದಕ್ಕೂ ಕೂಡ ಗೊಂದಲ ಇರುತ್ತೆ. ಎಲ್ಲ ಕೆಲಸ ಸರಾಗವಾಗಿ ಮುಗಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಅದೇ ಖುಷಿ ನಮಗೂ ಕೂಡ ಇಲ್ಲಿ ಆಗಿದ್ದು. ಮತ್ತು ಇಷ್ಟೊಂದು ನಮ್ಮ ಮನೆಗೆ ಬೆವರನ್ನು ಹರಿಸಿ ಇಲ್ಲಿ ಕೆಲಸ ಮಾಡಿದಂಥ ಶ್ರಮಜೀವಿಗಳಿಗೆ ಹಾಗೂ ನೆರೆಹೊರೆಯವರಿಗೆ ಹಾಗೂ ಬಂಧು ಮಿತ್ರರಿಗೆ ಇಲ್ಲಿ ಭರ್ಜರಿಯ ಕೋಳಿ ಊಟನೇ ರೆಡಿಯಾಗಿತ್ತು. ಸುಮಾರು 100-150 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿತ್ತು. ಸ್ನೇಹಿತರು, ಬಂಧು ಮಿತ್ರರು ಹಾಗೂ ಇಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕರು ಎಲ್ಲರೂ ಒಟ್ಟಾಗಿ ಒಂದೇ ಸೂರಿನಡೆ ಊಟ ಮಾಡಿದಾಗ ಅದರ ಖುಷಿ ಹಂಚ್ಕೊಳ್ಳೋಕ್ಕಾಗಲ್ಲ. ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲರೂ ತೃಪ್ತಿಯಿಂದ ನೆಮ್ಮದಿಯಿಂದ ಊಟ ಮಾಡಿದಾಗ. ಹೌದು, ಅನ್ನ ಸಾಂಬಾರು, ರಾಗಿ ಮುದ್ದೆ, ಕೋಳಿ ಸಾರು, 150 ಜನರಿಗೆ ಕೋಳಿ ಸಾರಿನ ಊಟ ಭರ್ಜರಿಯಾಗಿ ರೆಡಿಯಾಗಿತ್ತು ಅಂತ ಹೇಳ್ಬೋದು. ಎನಿವೆ, ಅವರ ಕೆಲಸದ ಮುಂದೆ ಇದೊಂದು ಊಟ ದೊಡ್ಡದಲ್ಲ. ಹಾಗೆ ನಮ್ಮ ಈ ಕಾಂಕ್ರೀಟ್ ಕೆಲಸ, ಸ್ಲ್ಯಾಬ್ ಹಾಕಿದ್ದು, ಮನೆಗೆ RCC ಹಾಕಿದ್ದು ಎಷ್ಟು ತೃಪ್ತಿ ಕೊಡ್ತು. ಸದ್ಯಕ್ಕೆ ಈ ಮನೆಯ RCC ಕೆಲಸ ಸಂಪೂರ್ಣವಾಗಿ 3 ಹಂತದಲ್ಲಿ ಮುಕ್ತಾಯ ಆಯಿತು ಅಂತಲೇ ಹೇಳ್ಬೋದು. ಕಾಂಕ್ರೀಟ್ ಹಾಕುವಾಗ ಈ ಸ್ಲ್ಯಾಬನ್ನು ಬಳಕೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಮತ್ತು ಹೆಚ್ಚು ಎಚ್ಚರಿಕೆಯಿಂದ ಮಾಡಬೇಕಾದಂಥ ಕೆಲಸ ಅಂತಲೇ ಹೇಳ್ಬೋದು. ಹಾಗೂ ಕೊನೆಗೂ ಇದು ಮುಕ್ತಾಯ ಆಗಿದ್ದು ತುಂಬ ಖುಷಿಯಾಯಿತು. ಮತ್ತು ಇಲ್ಲಿ ಎಲ್ಲರೂ ಕೂಡ ತುಂಬ ಸಹಕರಿಸಿದರು. ಇಲ್ಲಿ ಕೆಲಸಗಾರರು ಮಾತ್ರ ಅಲ್ಲ, ನೆರೆಹೊರೆಯವರು ಹಾಗೂ ನಮ್ಮ ಬಂಧು ಮಿತ್ರರು ಕೂಡ ಬಂದು ಎಲ್ಲರೂ ಕೈ ಜೋಡಿಸಿ ಕುಟುಂಬದವರ ಥರ ಎಲ್ಲ ಕೆಲಸದಲ್ಲೂ ಅವರು ಭಾಗಿಯಾಗಿ ಇದನ್ನು ನೆರವೇರಿಸ್ಕೊಟ್ಟಿದ್ದು ತುಂಬ ಖುಷಿಯಾಯಿತು. ಯಾರೆಲ್ಲ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಇದಕ್ಕೆ ಸಹಕರಿಸಿದ್ರು, ಖಂಡಿತ ಅವ್ರಿಗೂ ಕೂಡ ಧನ್ಯವಾದ ಇಲ್ಲಿ ಹೇಳಲೇಬೇಕು. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ, ನಾನು ಇಲ್ಲೇನಾದರೂ ವಿಷಯಗಳನ್ನ ಬಿಟ್ಟಿದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.